ನಮಸ್ಕಾರ, ನಾನು ಬಿಆರ್ ನಾಯ್ಡು. ಕರ್ನಾಟಕದ ಭೂ ಸುಧಾರಣಾ ಇತಿಹಾಸದಲ್ಲಿ ಇಂದು ಒಂದು ಹೊಸ ಅಧ್ಯಾಯ ಆರಂಭವಾಗಿದೆ. ದಶಕಗಳಿಂದ ರೈತರನ್ನು ಕಾಡುತ್ತಿದ್ದ ಭೂ ಪರಿವರ್ತನೆಯ ಜಟಿಲ ಪ್ರಕ್ರಿಯೆಗೆ ಈಗ ಮುಕ್ತಿ ಸಿಕ್ಕಿದೆ. ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕಿ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಸರ್ಕಾರ ಜಾರಿಗೆ ತಂದಿರುವ ಈ ಹೊಸ ನಿಯಮಗಳು ರೈತ ಸಮುದಾಯಕ್ಕೆ ಹೊಸ ಭರವಸೆ ನೀಡಿವೆ. ಈ ಹಿಂದೆ ಭೂ ಪರಿವರ್ತನೆಗಾಗಿ ರೈತರು ಕಚೇರಿಗಳಿಂದ ಕಚೇರಿಗೆ ಅಲೆಯಬೇಕಿತ್ತು. 120 ದಿನಗಳ ಅವಧಿಯಿಂದ ವರ್ಷಗಳವರೆಗೂ ಸಮಯ ಹಿಡಿಯುತ್ತಿತ್ತು. ಆದರೆ ಈಗ ಕಳೆದ 60 ವರ್ಷಗಳ ಹಳೆಯ ಕಾನೂನನ್ನು ಕಿತ್ತೆಸೆದ ಸರ್ಕಾರ ಆನ್ಲೈನ್ ಮೂಲಕ ಕೇವಲ 30 ದಿನದೊಳಗೆ ಅರ್ಜಿ ವಿಲೇವಾರಿಗೆ ಆದೇಶಿಸಿದೆ. ಒಂದು ವೇಳೆ ಅಧಿಕಾರಿಗಳು ನಿಗದಿತ ಸಮಯದಲ್ಲಿ ಕೆಲಸ ಮಾಡದಿದ್ದರೆ ಅದು ಮಾಲೀಕರ ಪರವಾಗಿಯೇ ತೀರ್ಪು ಬರಲಿದೆ. ಇದರಿಂದ ಲಂಚದ ದಂಧೆಗೆ ಸಂಪೂರ್ಣ ಬ್ರೇಕ್ ಬಿದ್ದಿದೆ. ವಿಶೇಷವಾಗಿ 2 ಎಕರೆಯವರೆಗಿನ ಭೂಮಿಗೆ ಕನ್ವರ್ಷನ್ ವಿನಾಯಿತಿ ನೀಡಿರುವುದು ಗ್ರಾಮೀಣ ಭಾಗದ ಗುಡಿ ಕೈಗಾರಿಕೆಗಳಿಗೆ ಆನೆಬಲ ತಂದಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಘೋಷಿಸಿರುವಂತೆ ಇನ್ಮುಂದೆ ಮಾಸ್ಟರ್ ಪ್ಲಾನ್ ವ್ಯಾಪ್ತಿಯಲ್ಲಿರುವ ಜಮೀನುಗಳಿಗೆ ಪ್ರತ್ಯೇಕ ಭೂ ಪರಿವರ್ತನೆ ಅಗತ್ಯವಿಲ್ಲ. ಇದನ್ನು ಸ್ವಯಂ ಭೂ ಪರಿವರ್ತನೆ ಅಥವಾ ಆಟೋ ಕನ್ವರ್ಷನ್ ಎಂದು ಪರಿಗಣಿಸಲಾಗುತ್ತದೆ. ನೀವು ನೇರವಾಗಿ ಯೋಜನಾ ಅನುಮೋದನೆ ಪಡೆದರೆ ಸಾಕು, ನಿಮ್ಮ ಭೂಮಿ ಅಧಿಕೃತವಾಗಿ ಪರಿವರ್ತನೆಯಾದಂತೆ. ಇದರ ಜೊತೆಗೆ ಲಕ್ಷಾಂತರ ಜನರನ್ನು ಕಾಡುತ್ತಿದ್ದ ಬಿ ಖಾತಾ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಈಗ ಬಿ ಖಾತಾದಿಂದ ಎ ಖಾತಾಗೆ ಬದಲಾಯಿಸುವುದು ಅತ್ಯಂತ ಸುಲಭವಾಗಿದ್ದು ನಿಮ್ಮ ಆಸ್ತಿಗೆ ಕಾನೂನುಬದ್ಧ ರಕ್ಷಣೆ ದೊರೆಯಲಿದೆ. ಈ ಸುಧಾರಣೆಯಿಂದ ರೈತರಿಗಾಗುವ ಲಾಭ ಒಂದೆರಡಲ್ಲ, ನಿಮ್ಮ ಭೂಮಿಗೆ ಈಗ ಚಿನ್ನದ ಬೆಲೆ ಬರಲಿದೆ. ಎ ಖಾತಾ ಪಡೆಯುವುದರಿಂದ ಬ್ಯಾಂಕ್ಗಳಿಂದ ಸುಲಭವಾಗಿ ಸಾಲ ಸೌಲಭ್ಯ ಸಿಗುತ್ತದೆ. ವಸತಿ ಮಾತ್ರವಲ್ಲದೆ ಕೈಗಾರಿಕಾ ಉದ್ದೇಶಗಳಿಗೂ ಇದು ಅನ್ವಯವಾಗುವುದರಿಂದ ಉದ್ಯೋಗ ಸೃಷ್ಟಿ ಹೆಚ್ಚಾಗಲಿದೆ. ಈ ಡಿಜಿಟಲ್ ವ್ಯವಸ್ಥೆ ಮತ್ತು ಈ ಖಾತಾ ಸಂಯೋಜನೆಯಿಂದ ಆಸ್ತಿ ಮಾಲೀಕತ್ವಕ್ಕೆ ಹೆಚ್ಚಿನ ಭದ್ರತೆ ಸಿಕ್ಕಿದೆ. ಇದು ಕೇವಲ ಬದಲಾವಣೆಯಲ್ಲ, ರೈತರ ಬದುಕಿನಲ್ಲಿ ಹೊಸ ಕ್ರಾಂತಿ. ಪಾರದರ್ಶಕ ಆಡಳಿತ, ತ್ವರಿತ ಸೇವೆ, ಇದುವೇ ನವ ಕರ್ನಾಟಕದ ಸಂಕಲ್ಪ. ಜೈ ಹಿಂದ್, ಜೈ ಕರ್ನಾಟಕ.